ಶ್ರೀನಿವಾಸ್ ಅವರೇ, ಇವತ್ತು ಬೇಸೂರು ಅಣು ವಿದ್ಯುತ್ ಸ್ಥಾವರದ ಬಗ್ಗೆ ಪ್ರಬಲವಾದಂತಹ ಒಂದು ಹೋರಾಟ ನಡೆದಿದೆ. ಸುಮಾರು 25 ಕಿಲೋಮೀಟರ್ಗಳ ಸತತ ಹೋರಾಟ, ಎಲ್ಲರ ಜನರ ಬೆಂಬಲದೊಂದಿಗೆ ಇವತ್ತು ಈ ಒಂದು ಹೋರಾಟ ನಡೆದಿದೆ. ಇವತ್ತು ಬಂದಂತಹ DC ಅವರು ಬಂದಿದ್ದರು, ಹಾಗೂ ಸ್ಥಳೀಯ ಶಾಸಕರು ಹಾಗೂ AC ಇಂಥವರೆಲ್ಲ ಬಂದಿದ್ರು ಅಧಿಕಾರಿಯವರು. ಅವರ ಮಾತು ನಿಮಗೆ ಸಮಾಧಾನ ತಂದಿದೆಯಾ? ನಿಮಗೆ ಹೆಂಗೆ ಅನಿಸ್ತು? ಅದು ತೃಪ್ತಿದಾಯಕನ? ಈ ಹೋರಾಟಕ್ಕೆ ನ್ಯಾಯ ಸಿಗತ್ತಾ ಅಂತ? ಇಲ್ಲ, ಇವತ್ತು ಬೇಸೂರಿನಲ್ಲಿ ಅಣು ಸ್ಥಾವರ ಮಾಡೋದ್ರ ಬಗ್ಗೆ 6 ತಿಂಗಳಿಂದ ವಿದ್ಯಮಾನಗಳು ನಡೀತಾ ಇದೆ. ಡೆಲ್ಲಿಯಿಂದ ವಿಧಾನಸೌಧಕ್ಕೆ, ವಿಧಾನಸೌಧದಿಂದ DC ಆಫೀಸಿಗೆ, ತಹಸೀಲ್ದಾರ್ ಆಫೀಸಿಗೆ ಪತ್ರ ವ್ಯವಹಾರ, ವಿಡಿಯೋ ಕಾನ್ಫರೆನ್ಸ್ ಆದರೂ ಸಹ MLA MP ಮಿನಿಸ್ಟ್ರು ಇದು ನಮಗೆ ಗೊತ್ತಿಲ್ಲ ಅಂತಾರೆ. ಹಾಗಾಗಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಅಪವಿತ್ರ ಮೈತ್ರಿ ಏನೋ ಇದರಲ್ಲಿದೆಯಾ? ಜನರಿಗೆ ಮುಚ್ಚಿಟ್ಟು, ನಿಜ ವಿಷಯವನ್ನು ಮುಚ್ಚಿಟ್ಟು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ನನಗೆ ಅನುಮಾನ ಬಂದಿದೆ. ಇವತ್ತು 25 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ. ಇವತ್ತು ವಿದ್ಯುತ್ ಕೊಡೋಕ್ಕೆ ಶರಾವತಿ ವಿದ್ಯುತ್ ಯೋಜನೆಗೆ ಭೂಮಿ ಕೊಟ್ಟವರಿಗೆ 65 ವರ್ಷ ಆದರೂ ಸಹ ಇವರು ಭೂಮಿ ಕೊಡೋ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಮಧು ಬಂಗಾರಪ್ಪ ಇರ್ಬೋದು, ಸಂಸದ ರಾಘವೇಂದ್ರ ಇರ್ಬೋದು, MLA ಇರ್ಬೋದು, ಯಾರು ಸಹ ಇವತ್ತು ಮುಳುಗಡೆ ಸಂತ್ರಸ್ತರಿಗೆ ಧೈರ್ಯ ಕೊಟ್ಟು ಹಕ್ಕುಪತ್ರ ಕೊಡಿಸೋ ಯೋಗ್ಯತೆ ಅವ್ರಿಗೆ ಬರಲಿಲ್ಲ. ಈಗ ಮತ್ತೆ ಮುಳುಗಡೆ ಮಾಡೋದಕ್ಕೆ 4,000 ಎಕರೆ ಇವತ್ತು ಅಣು ಸ್ಥಾವರಕ್ಕೋಸ್ಕರ ಮಾಡೋದಕ್ಕೆ ಒಂದು ಪ್ರಾಜೆಕ್ಟಿಗೆ ಇವತ್ತು ಚರ್ಚೆ ನಡೀತಾ ಇದೆ. ಅಂದರೆ ಮಲೆನಾಡಿನ ಜನರಿಗೆ ಚೂರಿ ಹಾಕಂತ ಕೆಲಸ ಇದೆ ಸರ್. ಈಗ ಅಧಿಕಾರಿ ವರ್ಗದವರಿಗೆ ಗೊತ್ತಿಲ್ಲದೆ ಈ DPRS ಎಲ್ಲ ನಡೆಯತ್ತಾ? ಇಲ್ಲ ಸುಮ್ ವಿಮಾನ ಹಾರಾಡತ್ತಾ? ಇವ್ರಿಗೆ ಅಧಿಕಾರಿ ವರ್ಗದವ್ರಿಗೆ ಗೊತ್ತೇ ಆಗಲ್ವಾ? ಯಾಕೆ ಹಾರತ್ತ ಅನ್ನೋದು ಗೊತ್ತಾಗಲ್ವಾ? ಈ ಅಧಿಕಾರಿಗಳಿಗೆ ಗೊತ್ತು, ಜನಪ್ರತಿನಿಧಿಗಳು ಗೊತ್ತು, ಇಬ್ರು ಸೇರಿ ನಾಟಕ ಆಡ್ತಾ ಇದ್ದಾರೆ ಜನರಿಗೆ. ಇವತ್ತು ಚಳಿ ಬಿಡಿಸಂತ ಕೆಲಸವನ್ನ ನಮ್ಮ 25 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ರೈತರು ಇವರಿಗೆ ಬಿಸಿ ಕಾಯಿಸಿದ್ದಾರೆ. ಇವ್ರು ಇದೇ ತರ ಮೋಸ ಮಾಡಕ್ ಹೊರಟ್ರೆ ನೆಕ್ಸ್ಟ್ ನಾವು ಜನಪ್ರತಿನಿಧಿಗಳ ವಿರುದ್ಧನೇ, MLA MP ಮಿನಿಸ್ಟರ್ ವಿರುದ್ಧನೇ ನಮ್ಮ ಪ್ರತಿಭಟನೆ. ಮತ್ತೆ ಈ AC ಆಫೀಸು DC ಆಫೀಸಿಗೆ ಬೀಗ ಹಾಕಿ ಕೂಡಾಕ್ತೀವಿ ನೀವು ಅಂತ ಕಾರ್ಯಕ್ರಮ ಮಾಡ್ಬೇಕಾಗುತ್ತೆ ಸರ್. ಈಗ ಬೇಸೂರು ಅಲ್ಲಿ ಇದು ಅಣುಸ್ಥಾವರ ಮಾಡ್ತಾ ಇದಾರಲ್ಲ ಸರ್, ಕೆಲವರು ಈ ಹೋರಾಟಕ್ಕೆ ಇನ್ನೂ ಬರ್ತಾ ಇಲ್ಲ. ನಮ್ಗೇನಕ್ಕೆ, ಇದರಿಂದ ನಮ್ಗಾಗಂಥದ್ದು ಏನಿದೆ ಅನ್ನೋದು ಜನಕ್ಕಿನ್ನೂ ತಿಳುವಳಿಕೆ ಬಂದಿಲ್ಲ. ಅದ್ರ ಬಗ್ಗೆ ಏನಂತೀರಾ? ಈಗ ಸಾಕಷ್ಟು ಜನ ಬಂದಿದ್ದಾರೆ, ಮಹಿಳೆಯರು, ಯುವಕರು ಎಲ್ಲರೂ ಎದ್ದಿದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ 10 ಪಟ್ಟು ಜನ ಬರೋದಕ್ಕೆ ಇವತ್ತು ಜನರಿಗೆ ಜಾಗೃತಿ ಮಾಡಬೇಕಾಗಿದೆ. ಹಳ್ಳಿಗೆ ಹೋಗಿ ಸರ್ಕಾರದ ಜನ ವಿರೋಧಿ ನೀತಿಯನ್ನು ಜನ ಜಾಗೃತ ಆಗಂಗೆ ತಿಳುವಳಿಕೆ ಕೊಟ್ಟು ಮುಂದಿನ ದಿನಗಳಲ್ಲಿ ಅವ್ರು ಎಬ್ಬಿಸಿ ಇವತ್ತು ಹೋರಾಟಕ್ಕೆ ತಯಾರು ಮಾಡೋಂಥ ಕೆಲಸವನ್ನು ನಮ್ಮ ಸಂಘಟನೆ ಮಾಡುತ್ತೆ. ಈಗ ಈ ಹೋರಾಟ ಇವತ್ತಿಗೆ ಇಲ್ಲಿಗೆ ಮುಗಿದಿದೆ. ಇನ್ನು ಮುಂದಿನ ಹೋರಾಟದ ಹಾದಿ ಇದೆಯಾ? ಇದು ಇಲ್ಲಿಗೆ ಅಂತ್ಯನಾ? ಖಂಡಿತ. ಇದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬೇಸೂರಿನಲ್ಲಿ ಅಣು ಸ್ಥಾವರ ಮಾಡ್ತಕ್ಕಂಥ ಯೋಜನೆಯ ಪ್ರಸ್ತಾಪ ಇಲ್ಲ ಅಂತ ಲಿಖಿತವಾಗಿ ಕೊಡ್ಬೇಕು ನಮ್ಗೆ. ಇವತ್ತು DC ಅವ್ರು ಏನಂದ್ರು ಸರ್? ಅದು ಲಿಖಿತವಾಗಿ ಕೊಡಕ್ ಕೇಳಿದ್ರಾ? DC ನಾನು ನಿಮ್ಮ ಮನವಿನ ಸರ್ಕಾರಕ್ಕೆ ಕಳಿಸ್ತೀನಿ, ನನಗೇನು ಇದುವರೆಗೆ ಕೇಳಿಲ್ಲ ಅಂತ ಹಾರಿಕೆ ಉತ್ತರ ಹೇಳ್ತಾ ಇದ್ದಾರೆ. ಇನ್ನು ಅವರಿಗೆ ಬಾಯಿ ಬಿಡಿಸೋದಕ್ಕೆ ಇನ್ನು ಜನಸಂಘಟನೆಯಿಂದನೇ ಉತ್ತರ ತಗೋಬೇಕು ಹೊರತು ಬೇರೆ ಆಗಲ್ಲ. ಧನ್ಯವಾದಗಳು ಸರ್. ನಿಮ್ಮ ಹೋರಾಟ ಹಿಂಗೆ ಯಶಸ್ವಿ ಆಗ್ಲಿ ಅಂತ ಕೇಳ್ಕೊಂತೀನಿ.